ಎಲ್ರಿಗೂ ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ನೋಡಿ ವೀಕ್ಷಕರೇ, ಈ ಒಂದು PDO ಮತ್ತು VAO ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಲಾದಂತಹ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಟ್ಟಂಥ ಒಂದು ಟಾಪಿಕ್ ಇದೆ. ಇಲ್ಲಿ ಮಹಾತ್ಮ ಗಾಂಧಿ ನರೇಗಾ ಅನ್ನುವಂಥ ಟಾಪಿಕ್ ಬಗ್ಗೆ ನೀವು ಕೇಳಿರಬಹುದು. ಇದರ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತು ಹಿಂದಿನ ಎಕ್ಸಾಮ್ಗಳಲ್ಲಿ ಏನೇನೋ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಮುಂದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ ಅನ್ನೋ ವಿಷಯವಾಗಿ ಇವತ್ತಿನ ಅವಧಿಯಲ್ಲಿ ಚರ್ಚೆ ಮಾಡ್ತಾ ಹೋಗುವ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯ ಬಗ್ಗೆ ಅಂದರೆ ಇದರ ಫುಲ್ ಫಾರ್ಮನ್ನು ನೋಡ್ಕೊಂಡು ಬರುವ. ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್, ಅಂದರೆ ಕನ್ನಡದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ. ಇದು 2005ರಲ್ಲಿ ಜಾರಿಗೆ ಆಗುತ್ತೆ. ಇದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಶಾರ್ಟಾಗಿ ಹೇಳ್ತಾರೆ. ಇದು ಮೊದಲು ನರೇಗಾ ಯೋಜನೆ ಅಂತ ಇತ್ತು. ಆಮೇಲೆ ಇದನ್ನು ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಪುನರ್ನಾಮಕರಣಗೊಳ್ಳುತ್ತೆ. ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಇದು ಕೆಲಸ ಮಾಡುವ ಹಕ್ಕನ್ನು ಖಾತರಿಪಡಿಸುವ ಗುರಿಯನ್ನು ಹೊಂದಿರುವ ಭಾರತೀಯ ಕಾರ್ಮಿಕ ಕಾನೂನು ಮತ್ತು ಸಾಮಾಜಿಕ ಭದ್ರತಾ ಕ್ರಮವಾಗಿದೆ. ಇಲ್ಲಿ ಕೆಲಸ ಮಾಡಲಿಕ್ಕೆ ಇರುವಂಥ ಹಕ್ಕನ್ನು, ನಾವು ಎಲ್ಲಿ ಬೇಕಿದ್ರೂ ಕೆಲಸ ಮಾಡ್ಬೋದು ಅನ್ನುವಂಥ ಹಕ್ಕನ್ನು ಸರ್ಕಾರ ಕೊಟ್ಟಿರುವಂಥದ್ದು, ಅಂದರೆ ಸಂವಿಧಾನ ಕೊಟ್ಟಿರುವಂಥದ್ದು. ಹಾಗಾಗಿ ಕೆಲಸ ಮಾಡುವ ಹಕ್ಕನ್ನು ಹೇಗೆ ಖಾತರಿಪಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಮಾಹಿತಿ ಈ ಒಂದು ಯೋಜನೆಯಲ್ಲಿ ಉಂಟು. ಇಲ್ಲಿ ಕೌಶಲ್ಯರಹಿತ ಕೈಯಿಂದ, ಅಂದರೆ ಯಾವುದೇ ಕೌಶಲ್ಯ ಇರದೆ ಕೌಶಲ್ಯರಹಿತ ಕೈಯಿಂದ ಕೆಲಸ ಮಾಡಲು ವಯಸ್ಕ ಸದಸ್ಯರು ಸ್ವಯಂ ಸೇವಕರಾಗಿರುವ ಪ್ರತಿ ಕುಟುಂಬಕ್ಕೆ ಆರ್ಥಿಕ ವರ್ಷದಲ್ಲಿ ಕನಿಷ್ಠ 100 ದಿನಗಳ ವೇತನ ಉದ್ಯೋಗವನ್ನು ಒದಗಿಸುವ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಜೀವನೋಪಾಯದ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಇದರ ಗುರಿ ಏನಪ್ಪ ಅಂತ ಹೇಳಿದ್ರೆ, ಯಾರಿಗೆ ಕೌಶಲ್ಯ ಇಲ್ಲ, ಅಂದರೆ ಓದು ಬರಹ ಗೊತ್ತಿಲ್ಲದೆ ಇರುವುದು, ಯಾವುದೇ ಟ್ರೈನಿಂಗನ್ನು ತಗೊಳ್ಳದೇ ಇರುವಂತಹ ಕಡುಬಡವ ಕುಟುಂಬಕ್ಕೆ ಸೇರಿದಂಥವ್ರು ಇರ್ತಾರಲ್ವ, ಅದು ಆ ಒಂದು ಕೆಲಸ ಮಾಡಲಿಕ್ಕೆ ಸರಿಯಾದ ವಯಸ್ಸಿಗೆ ಬಂದಿರುವಂತಹ ಸದಸ್ಯರು ತಾವು ಸ್ವಯಂ ಸೇವಕರಾಗಿ ಪ್ರತಿ ಕುಟುಂಬಕ್ಕೆ, ಅಂದರೆ ಆರ್ಥಿಕ ವರ್ಷದಲ್ಲಿ ಒಂದು ವರ್ಷದಲ್ಲಿ ಕೇವಲ 100 ದಿನಗಳ ಮಾತ್ರ ಅವರಿಗೆ, ಯಾರಿಗೆ ಕೆಲಸ ಇಲ್ಲ ಅವರು ನಮಗೆ ಕೆಲಸ ಬೇಕು ಅಂತ ಸರ್ಕಾರಕ್ಕೆ ಅರ್ಜಿ ಹಾಕುವಂಥದ್ದು. ಆಮೇಲೆ ಆ ಸರ್ಕಾರ ಏನು ಮಾಡುತ್ತೆ, ಅವರಿಗೆ ನೀವು ಕೆಲಸ ಮಾಡಲಿಕ್ಕೆ ಅರ್ಹರಿದ್ದೀರಾ ಅಂದ್ಕೊಂಡು ವರ್ಷದಲ್ಲಿ ಕೇವಲ 100 ದಿನ ಮಾತ್ರ ಆ ಕೆಲಸವನ್ನು ಮಾಡಿಸ್ಕೊಂಡು ವೇತನವನ್ನು ಕೊಡುವಂಥದ್ದು. ಇಲ್ಲಿ ಕೆಲಸ ಏನಿರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ರಸ್ತೆ ಕಾಮಗಾರಿ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ಬಾವಿ ತೋಡುವಂಥದ್ದು, ಸರ್ಕಾರ ತಾನು ವಹಿಸಿಕೊಂಡಂಥ ಕೆಲಸಗಳಲ್ಲಿ ಈ ಜನರನ್ನು, ಯಾರು ಈ ಒಂದು ನಾವು ಆ ರೀತಿ ಸ್ವಯಂ ಸೇವಕರ ಕೆಲಸ ಮಾಡಬೇಕು, ನಮಗೆ ಉದ್ಯೋಗ ಬೇಕು ಅಂತ ಏನು ಅಪ್ಲೈ ಮಾಡಿರ್ತಾರೆ ಅವರಿಗೆ ಒಂದು ಕಾರ್ಡ್ ಅಂತ ಕೊಡುತ್ತೆ. ಆ ಒಂದು ಕಾರ್ಡು 5 ವರ್ಷದವರೆಗೆ ಅವಧಿಯವರೆಗೆ ಅದಕ್ಕೆ ವ್ಯಾಲಿಡಿಟಿ ಇರುತ್ತೆ. ಅಂತಹ ವಯಸ್ಸಲ್ಲಿ ಒಂದು ವರ್ಷದಲ್ಲಿ ಕೇವಲ 100 ದಿನಗಳಿಗೆ ಮಾತ್ರ ಅವರಿಗೆ ಉದ್ಯೋಗವನ್ನು ಕೊಟ್ಟು ವೇತನವನ್ನು ಕೂಡ ಕೊಡುವಂಥದ್ದು. ಅದು ಗ್ರಾಮೀಣ ಪ್ರದೇಶದ ಒಂದು ಜನರಿಗೆ ಜೀವನೋಪಾಯದ ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವಂಥ ಒಂದು ಯೋಜನೆ ಇದಾಗಿದೆ. ಆಮೇಲೆ ಇದರ ಬಗ್ಗೆ ಮತ್ತೆ ಮುಂದೆ ಮಾಹಿತಿ ನೋಡಿ. ಭಾರತ ಸರ್ಕಾರದ ಉದ್ಯೋಗ ಭರವಸೆ ಯೋಜನೆ ಇದಾಗಿದೆ. ಈ ಯೋಜನೆಯು ಆಗಸ್ಟ್ 25, 2005 ನರೇಗಾ ಹೆಸರಿನಲ್ಲಿ ಜಾರಿಗೆ ಬಂತು. ಇದು ಮೊದಲಿಗೆ ನರೇಗಾ ಅನ್ನುವಂಥ ಹೆಸರಲ್ಲಿ ಜಾರಿಗೆ ಬರುತ್ತೆ ಆಗಸ್ಟ್ 25ರಂದು 2005ರಂದು. ಇದರ ಬಗ್ಗೆ ಕೂಡ ಪ್ರಶ್ನೆ ಮುಂದೆ ಆಗುವಂಥ ಚಾನ್ಸ್ ಕೂಡ ಇದೆ. ಆಮೇಲೆ 100 ದಿನಗಳ ಪ್ರತಿ ಆರ್ಥಿಕ ವರ್ಷ ಅಂದರೆ ಒಂದು ಅಕಾಡೆಮಿಕ್ ಇಯರ್ ಅಂತ, ಒಂದು ವರ್ಷದ್ದು, ಆ ಒಂದು ವರ್ಷದಲ್ಲಿ ಕೇವಲ 100 ದಿನಗಳ ಒಂದು ಅವಧಿಗೆ ಮಾತ್ರ ಅವರಿಗೆ ಕೆಲಸ ಇರುತ್ತೆ. ಇಲ್ಲಿ ಈ 100 ದಿನಗಳ ಪ್ರತಿ ಆರ್ಥಿಕ ವರ್ಷದಲ್ಲಿ ಉದ್ಯೋಗ ನೀಡುವ ಕಾರ್ಯಕ್ರಮ ಇದಾಗಿದೆ. ಗ್ರಾಮಾಂತರ ವಯಸ್ಕರಿಗೆ ಸ್ಥಳೀಯ ಪ್ರದೇಶದಲ್ಲಿ ಸಾರ್ವಜನಿಕ ಉಪಯುಕ್ತ ಕಾಮಗಾರಿಗಳನ್ನ ಮಾಡಲು ಯಾವುದೇ ಯಂತ್ರೋಪಕರಣಗಳನ್ನು ಬಳಸದೆ ಕೇವಲ ಮಾನವ ಸಂಪನ್ಮೂಲದಿಂದಲೇ ಕಾರ್ಯ ಕೈಗೊಳ್ಳುವುದು ಮತ್ತು ದಿನವೊಂದರ ಕೂಲಿ ₹100 ನಿಗದಿಪಡಿಸುತ್ತಾರೆ. ನೋಡಿ, ಇವಿಷ್ಟಿದೆ. ಇಲ್ಲಿ ಗ್ರಾಮಾಂತರ ವಯಸ್ಸಿಗೆ ಸ್ಥಳೀಯ ಪ್ರದೇಶ, ಅವರ ಒಂದು ಲೋಕಲ್ ಪ್ರದೇಶ, ಇಂತಿಷ್ಟೇ ದೂರ ಇರುವಂಥ ಪ್ರದೇಶದಲ್ಲಿ ಏನು ಕಾಮಗಾರಿ ಉಂಟು, ಆ ಕಾಮಗಾರಿಗೆ ಅವರನ್ನು ಯಾವುದೇ ಯಂತ್ರೋಪಗಳನ್ನ ಬಳಸಿಕೊಳ್ಳದೆ ಕೇವಲ ಮಾನವ ಸಂಪನ್ಮೂಲದಿಂದ ಮಾತ್ರ ಆಗುವಂಥ ಈ ಕಾರ್ಯ, ಇಲ್ಲಿ ದಿನವೊಂದರ ಕೂಲಿ ₹100 ಅಂತ ನಿಗದಿಪಡಿಸಿರ್ತಾರೆ. ಅಂಥದಕ್ಕೆ ಕೂಡ ಅವರು ಅಪ್ಲೈ ಮಾಡಿಬಿಟ್ಟು ಅವರಿಗೆ ಆ ಒಂದು ಕೆಲಸ ಇರುವಾಗ ಅವರನ್ನು ಕರೆಸ್ಕೊಳ್ತಾರೆ. ಆವಾಗ ಅವರು ಅಲ್ಲಿ ಹಾಜರಿದ್ದು ಕೆಲಸವನ್ನು ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ 1/3ರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ಮಹಿಳೆಯರಿಗೆ ನೀಡಬೇಕು. ಅಲ್ಲಿ 3 ಜನ ಇದ್ದಾರೆ ಅಂತ ಹೇಳಿದ್ರೆ ಒಬ್ಬಳು ಮಹಿಳೆ ಅಲ್ಲಿ ಇರಲೇಬೇಕು. ಅಂದರೆ ಆ ರೀತಿ ಆ ಮಹಿಳೆಯರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಡಬೇಕು ಅಂತ ಈ ಒಂದು ಕಾನೂನನ್ನು ತಂದಿರುವಂಥದ್ದು. 1/3ರಷ್ಟು ಉದ್ಯೋಗದಲ್ಲಿ ಮೀಸಲಾತಿ ಮಹಿಳೆಯರಿಗೆ ನೀಡಬೇಕಾಗುತ್ತೆ. ಆಮೇಲೆ ನರೇಗಾ ಅಕ್ಟೋಬರ್ 2009ರಲ್ಲಿ
ಮಹಾತ್ಮ ಗಾಂಧಿ ನರೇಗಾ ಎಂದು ನಾಮಕರಣಗೊಂಡಿತು. ಇದು ಮೊದಲಿಗೆ ನರೇಗಾ ಅಂತ ಇತ್ತು. ಆಮೇಲೆ ಅಕ್ಟೋಬರ್ 2, 2009ರಲ್ಲಿ ಮಹಾತ್ಮ ಗಾಂಧಿ MG ನರೇಗಾ ಅಂತ ಇದು ಪುನಃ ನಾಮಕರಣಗೊಳ್ಳುತ್ತೆ. ಅದರಲ್ಲಿ ಬದಲಾವಣೆಯಾಗುತ್ತೆ. ಆಮೇಲೆ 2009ರಲ್ಲಿ UPA ಸರ್ಕಾರದ ಸಾಮಾನ್ಯ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರ ಈ ಯೋಜನೆಗೆ ಚಾಲನೆಯನ್ನು ನೀಡಲು ನಿರ್ಧರಿಸಿತು. ನೋಡಿ, ಯಾವಾಗ ಚಾಲನೆ ನೀಡಲಿಕ್ಕೆ ನಿರ್ಧಾರ ಮಾಡ್ತು ಅಂತ ಕೇಳಿದ್ರೆ 2009ರಲ್ಲಿ UPA ಸರ್ಕಾರದ ಸಾಮಾನ್ಯ ಚುನಾವಣೆಯ ಒಂದು ಸಂದರ್ಭದಲ್ಲಿ. ಆಮೇಲೆ ಇದರ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ಜೀನ್ ಡ್ರೇಸ್ ಅನ್ನುವಂಥವ್ರು ಈ ಒಂದು ಯೋಜನೆಯ ಮೇಲೆ ಬಹಳವಾಗಿ ಪ್ರಭಾವವನ್ನು ಬೀರಿದಂತಹ ವ್ಯಕ್ತಿಯಾಗಿದ್ದಾರೆ. ಇದರ ಬಗ್ಗೆ ಕೂಡ ಪ್ರಶ್ನೆ ಆಗ್ಬೋದು. ಆಮೇಲೆ ಇದನ್ನು ಫೆಬ್ರವರಿ 2, 2006ರಲ್ಲಿ 200 ಜಿಲ್ಲೆಗಳಲ್ಲಿ ಕಾರ್ಯರೂಪಕ್ಕೆ ತರಲಾಯಿತು. ಈ ಯೋಜನೆ ಬಹಳ ಜನಪ್ರಿಯವಾದುದು ರಾಜಸ್ಥಾನದಲ್ಲಿ. ಅತಿ ಹೆಚ್ಚಿನ ಜಾಬ್ ಕಾರ್ಡನ್ನು ಹೊಂದಿರುವ ರಾಜ್ಯ ಗುಜರಾತ್ ಆಗಿದೆ. ಆಮೇಲೆ ಅಂದರೆ 10 ಮಿಲಿಯನ್ ಜನ ಜಾಬ್ ಕಾರ್ಡನ್ನು ಹೊಂದಿದ್ದಾರೆ. ಈ ರೀತಿ ಚಿಕ್ಕ ಚಿಕ್ಕ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಇದನ್ನು ಫೆಬ್ರವರಿ 2, 2006ರಲ್ಲಿ 200 ಜಿಲ್ಲೆಗಳಲ್ಲಿ ಕಾರ್ಯರೂಪಕ್ಕೆ ತರಲಾಯಿತು. ಕೇಳಬಹುದು 200 ಜಿಲ್ಲೆಗಳಲ್ಲಿ ಕಾರ್ಯರೂಪಕ್ಕೆ ತಂದದ್ದು ಯಾವಾಗ ಅಂತ ಕೇಳಬಹುದು. ಆಮೇಲೆ ಈ ಯೋಜನೆ ಬಹಳ ಜನಪ್ರಿಯ ಆದದ್ದು ಎಲ್ಲಿ ಅಂತ ಕೇಳಬಹುದು. ರಾಜಸ್ಥಾನದಲ್ಲಿ. ಅತಿ ಹೆಚ್ಚು ಜಾಬ್ ಕಾರ್ಡನ್ನು ಹೊಂದಿರುವ ರಾಜ್ಯ ಯಾವುದು ಕೇಳ್ಬೋದು, ಗುಜರಾತ್. ಆಮೇಲೆ 10 ಮಿಲಿಯನ್ ಜನ ಜಾಬ್ ಕಾರ್ಡನ್ನು ಹೊಂದಿದ್ದಾರೆ ಇಲ್ಲಿ ಗುಜರಾತ್ನಲ್ಲಿ. ಆಮೇಲೆ ಮುಂದಿನದಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ 2005ವನ್ನು ದಿನಾಂಕ 7/9/2005ರಂದು ಭಾರತ ರಾಷ್ಟ್ರಪತ್ರದಲ್ಲಿ ಪ್ರಕಟಿಸಲಾಗಿದೆ. ಆಮೇಲೆ ಇಲ್ಲಿ ಭಾರತ ರಾಷ್ಟ್ರಪತ್ರದಲ್ಲಿ ಪ್ರಕಟಿತವಾದ ದಿನಾಂಕ ಯಾವುದು ಅಂತ ಕೇಳಬಹುದು. ಈ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ ಅಂದರೆ ಕೇವಲ ನರೇಗಾ ಅಂತ ಇತ್ತು. ಈ ಅಧಿನಿಯಮವನ್ನು ದಿನಾಂಕ 7/9/2005ರಂದು ಭಾರತದ ರಾಷ್ಟ್ರಪತ್ರದಲ್ಲಿ ಪ್ರಕಟಣೆಯನ್ನು ಮಾಡಲಾಯಿತು. ಆಮೇಲೆ ಪ್ರಾರಂಭದಲ್ಲಿ ದೇಶದ 20 ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಿದ ನಂತರ ಮುಂದಿನ 5 ವರ್ಷಗಳಲ್ಲಿ ಹಂತ ಹಂತವಾಗಿ ದೇಶದ ಎಲ್ಲ ಜಿಲ್ಲೆಗಳಿಗೆ ಕಾರ್ಯಕ್ರಮವನ್ನು ವಿಸ್ತರಿಸುವ ಉದ್ದೇಶ ಹೊಂದಲಾಗಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 200 ಜಿಲ್ಲೆಗಳಿಗೆ ಮಾತ್ರ ಅದನ್ನು ಮೊದಲಿಗೆ ಅನುಷ್ಠಾನ ಮಾಡಲಾಯಿತು. ಆಮೇಲೆ ಹಂತ ಹಂತವಾಗಿ ಇದು ಯಾವುದೇ ಯೋಜನೆ ಆಗಿರಲಿ ಮೊದಲಿಗೆ ಕೆಲವೊಂದು ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಅದನ್ನು ಏನು ಮಾಡ್ತಾರೆ, ಹಂತ ಹಂತವಾಗಿ ಕಾರ್ಯಕ್ರಮವನ್ನು ವಿಸ್ತಾರ ಮಾಡ್ತಾರೆ. ಇಲ್ಲೂ ಕೂಡ ಹಾಗೆ ಆಯಿತು. ಮೊದಲು 200 ಜಿಲ್ಲೆಗಳಲ್ಲಿ ಅನುಷ್ಠಾನಕ್ಕೆ ತರಲಾಯಿತು. ಆಮೇಲೆ ಮುಂದಿನ 5 ವರ್ಷಗಳಲ್ಲಿ ಹಂತ ಹಂತವಾಗಿ ಎಲ್ಲ ಜಿಲ್ಲೆಗಳು ಅದನ್ನು ಕಾರ್ಯಕ್ರಮವನ್ನು ವಿಸ್ತರಿಸುವ ಉದ್ದೇಶ ಇದು ಹೊಂದಿತ್ತು. ಆಮೇಲೆ ಈ ಒಂದು ವಿಷಯವಾಗಿ ಯಾವ ರೀತಿಯ ಪ್ರಶ್ನೆಗಳು ಹಿಂದೆ ಅವಧಿಯಲ್ಲಿ ಕೇಳಿದ್ದಾರೆ ಮತ್ತು ಮುಂದೆ ಕೇಳ್ತಾ ಇದ್ದಾರೆ. ತುಂಬ ಸಲ ಕೇಳಿದೆ. ಪ್ರತಿಯೊಂದು ಎಕ್ಸಾಮಲ್ಲೂ ಈ ಒಂದು ಟಾಪಿಕ್ ಬಗ್ಗೆ ಪ್ರಶ್ನೆ ಕೇಳಿರೋದ್ರಿಂದ ಮೊದಲಿಗೆ ನಾನು ಈ ಒಂದು ಟಾಪಿಕನ್ನು ಕೈಗೆತ್ತಿಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಮಹಾತ್ಮ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮತ್ತು ಯೋಜನೆಯು ಏನನ್ನು ಒಳಗೊಂಡಿದೆ ಅಂತ ಇಲ್ಲಿ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಈ ಒಂದು ಯೋಜನೆ ಯಾವ ಒಂದು ಕಾಯ್ದೆ ಮತ್ತು ಯೋಜನೆ ಆಗಿದೆ ಅಂತ ಹೇಳಿದ್ರೆ ದೈಹಿಕ ಕೆಲಸವನ್ನು ನೀಡ್ತದೆ. ಇದು ದೈಹಿಕ ಕೆಲಸವನ್ನು ನೀಡುವಂಥದ್ದು. ಯಾವುದೇ ಕೌಶಲ್ಯ ಇಲ್ಲಿ ಇಲ್ಲ. ಓಕೆನಾ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮತ್ತು ಯೋಜನೆಯನ್ನು ಕಾರ್ಯರೂಪಗೊಳಿಸುವ ಸಂಸ್ಥೆ. ಅದು ಈ ಒಂದು ಯೋಜನೆಯನ್ನು ಯಾರು ಕಾರ್ಯರೂಪಕ್ಕೆ ತರಿಸ್ತಾರೆ ಅಂತ ಕೇಳಿದ್ರೆ ಗ್ರಾಮ ಪಂಚಾಯತ್. ಓಕೆನಾ. ಆಮೇಲೆ ಮುಂದಿನ ಪ್ರಶ್ನೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಪ್ರಾರಂಭದಲ್ಲಿ ರಾಜ್ಯದ ಯಾವ ಜಿಲ್ಲೆಗಳಿಗೆ ಜಾರಿಗೆ ಬಂದಿತ್ತು ಅಂತ ಕೇಳಿದರೆ, ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾವ ಜಿಲ್ಲೆಯಲ್ಲಿ ಇದನ್ನು ಜಾರಿಗೆ ಮಾಡಲಾಯಿತು ಅಂತ ಕೇಳಿದರೆ ಬೀದರ್, ಗುಲ್ಬರ್ಗ, ರಾಯಚೂರು, ದಾವಣಗೆರೆ ಮತ್ತು ಚಿತ್ರದುರ್ಗ. ಈ ಒಂದು 5 ಜಿಲ್ಲೆಗಳದನ್ನು ಸ್ಟಾರ್ಟಿಂಗಲ್ಲಿ ಮಾಡಲಾಯಿತು. ಆಮೇಲೆ ಮುಂದೆ ಅದನ್ನು ವಿಸ್ತಾರ ಮಾಡಲಾಯಿತು. ಆಮೇಲೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಎಂದು ಯಾವಾಗ ಮರುನಾಮಕರಣ ಮಾಡಲಾಯಿತು ಅಂತ ಹೇಳಿದ್ರೆ ಮೊದಲಿಗೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಅಂತ ಹೇಳಿದ್ರೆ ನರೇಗಾ. ಆಮೇಲೆ ಇದು ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ MG ನರೇಗಾ ಅಂತ ಉಂಟಲ್ವ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಂತ ಮರುನಾಮಕರಣ ಆಗಿದ್ದು ಯಾವಾಗ ಕೇಳಿದ್ರೆ 2 ಅಕ್ಟೋಬರ್ 2009ರಂದು. ಆಮೇಲೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಷ್ಟು ದಿನಗಳಿಗೆ ಒಮ್ಮೆ ಕೂಲಿಯನ್ನು ಪಾವತಿ ಮಾಡಲಾಗುತ್ತೆ ಅಂತ ಹೇಳಿದ್ರೆ ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ. ಅಲ್ಲಿ ವಾರಕ್ಕೊಮ್ಮೆ ಅಂತ ಕೊಟ್ಟು 15 ದಿನಗಳಿಗೊಮ್ಮೆ ಅಂತ ಕೇಳಿದರೆ 15 ದಿನಗಳಿಗೊಮ್ಮೆ ಅಂತ ಟಿಕ್ ಹಾಕಿ, ಎರಡನ್ನು ಕೊಟ್ಟರು ಕೂಡ ಇದನ್ನು ಟಿಕ್ ಹಾಕಿ, ಈ ವಾರಕ್ಕೊಮ್ಮೆ ಅಂತ ಕೊಡದೆ ಈ ಒಂದೇ ಆನ್ಸರ್ ಇದ್ದರೆ ಇದನ್ನು ಟಿಕ್ ಹಾಕಿ. ಇಲ್ಲಿ ವಾರಕ್ಕೊಮ್ಮೆ ಅಥವಾ 15 ದಿನಗಳಿಗೊಮ್ಮೆ ಅವರಿಗೆ ಕೂಲಿಯನ್ನು ಪಾವತಿ ಮಾಡಲಾಗುತ್ತೆ. ಅಂದರೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮತ್ತು ಯೋಜನೆಯು ಒಂದು ಕಾನೂನಾತ್ಮಕ ಹಕ್ಕು. ಕಾನೂನಿನ ಪ್ರಕಾರವಾಗಿ ಅದನ್ನು ಅವರು ಪಡ್ಕೊಳ್ಳುವಂಥ ಅದು ಅವರಿಗೆ ಹಕ್ಕಾಗಿದೆ. ಅವರಿಗೆ ಕಾರ್ಡನ್ನು ಕೊಟ್ಟಿರ್ತಾರೆ, ಅದರ ಪ್ರಕಾರ ಅವರು ಈ ಉದ್ಯೋಗವನ್ನು ಮಾಡುವಂಥದ್ದು. ಇದು ಕಾನೂನಾತ್ಮಕ ಹಕ್ಕಾಗಿದೆ.
ಆಮೇಲೆ ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗದ ಖಾತ್ರಿ ಕಾಯ್ದೆ ಮತ್ತು ಯೋಜನೆಯ ಪಾರದರ್ಶಕತೆಯನ್ನು ಈ ಮೂಲಕ ಪಡೆಯಬಹುದು. ಅಂದರೆ ಇದು ಎಷ್ಟು ಪಾರದರ್ಶಕವಾಗಿದೆ ಅಂತ ಹೇಳಿದ್ರೆ ಯಾವ ಮೂಲಕ ಇದನ್ನು ಡಾಟಾವನ್ನು ಪಡಿಬಹುದು ಅಂತ ಕೇಳಿದ್ದಾರೆ. ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ, ಇಲ್ಲಿ ಸೋಷಿಯಲ್ ಆಡಿಟ್ ಮೂಲಕ, ಇಲ್ಲಿ ಆಡಿಟಿಗೆ ಬರ್ತಾರೆ ಅಂತ ಹೇಳ್ತೀವಲ್ವ, ಆ ಒಂದು ಆಡಿಟ್ ಮೂಲಕ ಈ ಒಂದು ಇದರ ಸಂಪೂರ್ಣ ಮಾಹಿತಿಯನ್ನು ಪಡಿಬೋದು. ಪಾರದರ್ಶಕತೆ ಅಂದರೆ ಇದು ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ. ಅಂದರೆ ಯಾವುದೇ ಇಲ್ಲಿ ಅಂದರೆ ಯಾವುದೇ ಕಡತಗಳನ್ನು ಇಲ್ಲಿ ಮುಚ್ಚುಮರ ಇಲ್ಲದೆ ತೋರಿಸುವಂಥದ್ದಾಗುತ್ತೆ. ಇಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಥವಾ ಸೋಷಿಯಲ್ ಆಡಿಟ್ ಮೂಲಕ ಇದರ ಒಂದು ಪಾರದರ್ಶಕತೆಯನ್ನು ಅಳೆಯಬಹುದು. ಆಮೇಲೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಮತ್ತು ಯೋಜನೆಯ ಅಡಿಯಲ್ಲಿ ಅರೆಕುಶಲ ಕೆಲಸಗಾರರಿಗೆ ಕೂಲಿ ಪಾವತಿಸುವುದು ಯಾವುದು ಅಂತ, ಹೇಗೆ ಕೂಲಿಯನ್ನು ಪಾವತಿಸಲಾಗುತ್ತೆ ಅಂತ ಕೇಳಿದ್ರೆ ಅಂಚೆ ಕಚೇರಿ ಮತ್ತು ಬ್ಯಾಂಕ್ ಮೂಲಕ. ಒಂದು ಅಂಚೆ ಕಚೇರಿ ಆಗುತ್ತಿಲ್ಲ, ಬ್ಯಾಂಕ್ ಮೂಲಕ ಅವರ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದರಿಂದನೇ ಅವರಿಗೆ ಹಣವನ್ನು ಕೊಡಲಾಗುತ್ತೆ. ಆಮೇಲೆ ಅರೆಕುಶಲ ಉದ್ಯೋಗ ಕೋರಿ ಅರ್ಜಿ ಸಲ್ಲಿಸಿದ ಎಷ್ಟು ದಿನದ ಒಳಗೆ ಉದ್ಯೋಗ ನೀಡಬೇಕು ಅಂತ ಉಂಟು. 15 ದಿನ ಒಳಗೆ. ಒಂದು ವೇಳೆ ಈ 15 ದಿನದ ಒಳಗೆ ಅವರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಮಾಸಾಶನ ಅಂದರೆ ತಿಂಗಳಿಗೆ ಅವರಿಗೆ ಇಂತಿಷ್ಟು ಪರ್ಸೆಂಟ್ನಷ್ಟು ಏನು ಕೂಲಿಯನ್ನು ಅವರಿಗೆ ಕೆಲಸ ಇಲ್ಲದೇ ಇರುವಾಗ ಕೂಡ ಅವರಿಗೆ ಹಣವನ್ನು ಕೊಡಬೇಕಾಗುತ್ತೆ. ಆಮೇಲೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ 2ನೇ ಹಂತ ಜಾರಿಗೆ ಬಂದ ವರ್ಷ ಅಂತ ಹೇಳಿದ್ರೆ 2007ರಿಂದ 2008. ಈ ಒಂದು ರಾಷ್ಟ್ರೀಯ ನರೇಗಾ ಯೋಜನೆ ಏನುಂಟು ಇದು 2ನೇ ಹಂತದಲ್ಲಿ ಜಾರಿಗೆ ಬಂದಂಥದ್ದು 2007ರಿಂದ 2008ರಲ್ಲಿ. ಇಲ್ಲಿ 2ನೇ ಹಂತದಲ್ಲಿ 130 ಜಿಲ್ಲೆಗಳಲ್ಲಿ ಈ ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಆಮೇಲೆ 3ನೇ ಹಂತ ಹೇಳಿದ್ರೆ ಅದರ ಮುಂದಿನ ವರ್ಷವಾಗಿರುವಂಥ 2007ರಿಂದ 2007ರ ಹಂತ ವರ್ಷ ಆಗಿರುತ್ತೆ. ಇಲ್ಲಿ 274 ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ. ಇದರ ಬಗ್ಗೆ ಕೂಡ ಕೇಳ್ಬೋದು ಅಂತ 2 ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಷ್ಟು ಮಹಿಳೆಯರು ಕಡ್ಡಾಯವಾಗಿರಬೇಕು ಅಂತ ಕೇಳಿದ್ದಾರೆ. 33%. ಅಲ್ಲಿ ಹೇಳಿದ್ನಲ್ವ 1/3 ಅಂತ, ಇದು 30%. ಅಂದರೆ ಅಲ್ಲಿ 100 ಮಂದಿ ಇದ್ದರೆ ಅಲ್ಲಿ 33 ಮಂದಿ ಮಹಿಳೆಯರಿರಬೇಕು ಅಂತ. ಆ 3 ಜನರು ಇದ್ದಾರೆ ಅಂದರೆ ಅದರಲ್ಲಿ ಒಬ್ಬಳು ಮಹಿಳೆ ಇರಬೇಕು ಅಂತ. ಈ ರೀತಿ ಶೇಕಡಾವಾರು ಕೇಳಿದ್ದಾರೆ. ಆಮೇಲೆ ಅರ್ಜಿ ಹಾಕಿದ ವ್ಯಕ್ತಿಗೆ ನಿಗದಿತ ದಿನದಲ್ಲಿ ಉದ್ಯೋಗ ನೀಡದಿದ್ದರೆ ಅಂದರೆ ನಿರುದ್ಯೋಗ ಭತ್ಯೆಯನ್ನು ನೀಡಬೇಕು. ಅವರಿಗೆ 15 ದಿನದ ಒಳಗೆ ಏನು ಮಾಡಬೇಕು, ಉದ್ಯೋಗವನ್ನು ಕೊಡಬೇಕು. ಆಮೇಲೆ ಪೇಮೆಂಟ್ ಕೂಡ ಆಗಬೇಕು. ಒಂದು ವೇಳೆ ಅವರಿಗೆ ಉದ್ಯೋಗ ನೀಡಲಿಕ್ಕೆ ಆಗದೇ ಇದ್ದರೆ ನಿರುದ್ಯೋಗ ಭತ್ಯೆಯನ್ನಂತೂ ನೀಡಲೇಬೇಕಾಗುತ್ತೆ. ಆಮೇಲೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಗೆ ಅದು ಸೂಚನೆ ಹೊರಡಿಸಿದ್ದು ಯಾವಾಗ, ಇದಕ್ಕೆ ಸೂಚನೆ ಹೊರಡಿಸಿದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ 2005ರಲ್ಲಿ. ಅದರ ಮುಂದಿನ ವರ್ಷ ಆದರೂ ಯೋಜನೆ ಜಾರಿಗೆ ಬರುತ್ತೆ. ಆಮೇಲೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂದದ್ದು ಯಾವಾಗ ಅಂದರೆ ಸೆಪ್ಟೆಂಬರ್ 2006ರಲ್ಲಿ. ಅದನ್ನು ಹೊರಡಿಸಿದ್ದು ಸೆಪ್ಟೆಂಬರ್ 2005ರಲ್ಲಿ. ಆಮೇಲೆ 2006ರಲ್ಲಿ ಸೆಪ್ಟೆಂಬರ್ 2006ರಂದು ಜಾರಿಗೆ ಬರುತ್ತೆ. ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಯೋಜನೆಯನ್ನು ದೇಶದಲ್ಲಿ ಮೊದಲು ಎಷ್ಟು ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದರೆ 2 ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಯಿತು ಫಸ್ಟ್ ಯೋಜನೆಯನ್ನು. ಆಮೇಲೆ ಇದು ಮಹಾತ್ಮ ಗಾಂಧಿ ಯೋಜನೆ ಆಯಿತಾ, ಅದು ಆಗಿರೋದು ರಾಷ್ಟ್ರೀಯ ಉದ್ಯೋಗ ಯೋಜನೆ ಆಗ್ತಿದ್ದು ಮಹಾತ್ಮ ಗಾಂಧಿ ನರೇಗಾ ಯೋಜನೆ, ಅದು ಕೇವಲ ನರೇಗಾ ಯೋಜನೆ. ಇಷ್ಟು ನೆನ್ಪಿಟ್ಕೊಳ್ಳಿ. ಮೊದಲಿಗೆ ಇದು 200 ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಯಿತು. ಆಮೇಲೆ ಪ್ರಸ್ತುತ ಸುಪ್ರೀಂ ಕೋರ್ಟಿನ ಆದೇಶದ ಮೂಲಕ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 1 ವರ್ಷದಲ್ಲಿ ಎಷ್ಟು ದಿನ ಉದ್ಯೋಗ ನೀಡಬೇಕು ಅಂತ ಕೇಳಿದ್ರೆ 1 ವರ್ಷದಲ್ಲಿ ಕೇವಲ 100 ದಿನ ಮಾತ್ರ ಅವರಿಗೆ ಉದ್ಯೋಗವನ್ನು ನೀಡಬೇಕು. ಅವರ ಒಂದು 100 ದಿನದ ಒಂದು ಶೆಡ್ಯೂಲ್ ಮುಗಿದಿದೆ ಅಂತ ಹೇಳಿದ್ರೆ ಮತ್ತು ಆ ವರ್ಷದಲ್ಲಿ ಅವರಿಗೆ ಮತ್ತೆ ಆ ಒಂದು ಉದ್ಯೋಗ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಮುಂದಿನ ವರ್ಷ ಇರುತ್ತೆ. ಹೀಗೆ ಮುಂದುವರಿಯುತ್ತೆ. ಆಮೇಲೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾವ ರಾಜ್ಯಕ್ಕೆ ಹೊರತಾಗಿದೆ ಅಂದರೆ ಈ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸೋದಿಲ್ಲ ಅಂತ ಕೇಳಿದರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಈ ಒಂದು ಯೋಜನೆ ಅನ್ವಯಿಸೋದಿಲ್ಲ. ಆಮೇಲೆ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು ಯಾವ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದಿತ್ತು ಅಂತ ಕೇಳಿದ್ದಾರೆ ರಾಜಸ್ಥಾನದಲ್ಲಿ ಈ ಒಂದು ಯೋಜನೆ ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ಬಂದಿತ್ತು. ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಉದ್ಯೋಗ ಚೀಟಿ ಎಷ್ಟು ದಿನಗಳ ಚಾಲ್ತಿಯಲ್ಲಿರ್ತದೆ, ಅವರು ಏನು ಆ ಒಂದು ಕಾರ್ಡನ್ನು ಮಾಡ್ಕೊಳ್ತಾರೆ, ಆ ಒಂದು ಕಾರ್ಡ್ ಎಷ್ಟು ದಿನಗಳಲ್ಲಿ ಎಷ್ಟು ದಿನಗಳ ವ್ಯಾಲಿಡಿಟಿ ಅದಕ್ಕೆ ಇದೆ ಅಂತ ಕೇಳಿದ್ರೆ 5 ವರ್ಷ. ಆಮೇಲೆ ಅವರು ಪುನಃ ರಿನ್ಯೂವಲನ್ನು ಮಾಡ್ಕೊಳ್ಬೋದು ಅಥವಾ ಬೇಕಂದರೆ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಅದನ್ನು ಬಿಡ್ಬೋದು. ಸೊ ಇವಿಷ್ಟು ಈ ಒಂದು ಟಾಪಿಕ್ನ ಬಗ್ಗೆ ಇರುವಂತಹ ಒಂದು ಮಾಹಿತಿ. ಆಮೇಲೆ ಅದರ ಬಗ್ಗೆ ಕೇಳಿದಂತಹ ಒಂದು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಲ್ಲಿ ತುಂಬ ಉಪಯೋಗ ಆಗಿರುವಂಥದ್ದು. ಇದನ್ನೇನು ಜಾಸ್ತಿ ಬೈಹರ್ಟ್ ಮಾಡಲಿಕ್ಕೆ ಹೋಗ್ಬಿಟ್ಟು ಜಸ್ಟ್ ನೋಡಿಕೊಂಡು ತಲೆಯಲ್ಲಿ ಇಟ್ಕೊಳ್ಳಿ. ಆ ವರ್ಷಗಳನ್ನು ಸರಿಯಾಗಿ ಒಂದು ಸಲ ತಲೆಯಲ್ಲಿ ಹಾಕ್ಕೊಂಡು ಬಿಟ್ಟರೆ ಮತ್ತು ಯಾವತ್ತೂ ಅದು ನೆನಪಿಂದ ಹೋಗೋದಿಲ್ಲ.
ಆಮೇಲೆ ಈ ಒಂದು VAO ಮತ್ತು PDO ಪರೀಕ್ಷೆಯಲ್ಲಿ ಬರುವಂಥ ಈ ಒಂದು ಯಾವ್ಯಾವ ರೀತಿ ಟಾಪಿಕ್ಗಳು ಬರ್ತವೆ ಅನ್ನುವಂಥದ್ದನ್ನು ನಿಮಗೆ ಒಂದು ಸಿಲೆಬಸ್ಸನ್ನು ಈಗ ತೋರಿಸ್ತೀನಿ. ನೋಡಿ, ಇಲ್ಲಿ ಪಠ್ಯಕ್ರಮ ಏನಪ್ಪ ಅಂತ ಕೇಳಿದ್ರೆ ಪೇಪರ್ 1ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಸ್ತುತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು, ಜನರಲ್ ನಾಲೆಜ್ ಇರ್ತವೆ. ಇಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸುದ್ದಿ ಇರ್ತದೆ, ಕ್ರೀಡಾ ಘಟನೆಗಳಿರ್ತವೆ, ಪ್ರಶಸ್ತಿಗಳು ಮತ್ತು ಗೌರವಗಳು, ಇತ್ತೀಚಿನ ಸರ್ಕಾರದ ಯೋಜನೆಗಳು ಯಾವ್ಯಾವುದು ಅಂತ ಕೇಳಬಹುದು, ಯೋಜನೆಗಳ ಸಂಬಂಧಪಟ್ಟ ವಿಷಯ ಕೇಳಬಹುದು, ಪ್ರಮುಖ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಪ್ರಶ್ನೆ ಬರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನದ ನವೀಕರಣಗಳು, ಏನು ಹೊಸ ಹೊಸ ತಂತ್ರಜ್ಞಾನಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನವೀಕರಣಗಳು ಆಗಿವೆ ಅದರ ಬಗ್ಗೆ ಪ್ರಶ್ನೆ ಆಗ್ಬೋದು. ಆಮೇಲೆ ಭಾರತ ಸಂವಿಧಾನದ ಶಾಲಾ ನೋಟದ ವಿಷಯಗಳು, ಅಂದರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳಿಗೆ ಕೇಳಿರುವಂಥ ವಿಷಯಗಳ ಮೇಲಿನ ಭಾರತ ಸಂವಿಧಾನದ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಅಂತ. ಇಲ್ಲಿ ಸಂವಿಧಾನದ ಮುನ್ನುಡಿ ಮತ್ತು ಉದ್ದೇಶ ಕೇಳಬಹುದು, ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ, ರಾಜನೀತಿ ನಿರ್ದೇಶನ ತತ್ವಗಳು, ತಿದ್ದುಪಡಿ ಕಾರ್ಯವಿಧಾನಗಳು, ನ್ಯಾಯಾಂಗ ಮತ್ತು ಸಾಂವಿಧಾನಿಕ ಅಧಿಕಾರಗಳು ಯಾವುದು ಅಂತ ಕೇಳಬಹುದು, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಇರಬಹುದು. ಆಮೇಲೆ ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ ಭಾರತದ ಇತಿಹಾಸ, ಇಲ್ಲಿ ಭಾರತ ಇತಿಹಾಸ ಅಂತ ಹೇಳಿದ್ದಾರೆ. ಆಮೇಲೆ ಅದಕ್ಕೆ ಕರ್ನಾಟಕದ ವಿಶೇಷ ಉಲ್ಲೇಖ ಇರಬೇಕು, ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಭಾರತ ಇತಿಹಾಸ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಆಮೇಲೆ ಇಲ್ಲಿ ಭಾರತ ಪ್ರಾಚೀನ ಇತಿಹಾಸ, ಭಾರತ ಮಧ್ಯಕಾಲೀನ ಇತಿಹಾಸ, ಭಾರತ ಆಧುನಿಕ ಇತಿಹಾಸ, ಕರ್ನಾಟಕದ ಐತಿಹಾಸಿಕ ತಾಣಗಳು, ಭಾರತ ಸ್ವಾತಂತ್ರ್ಯದಲ್ಲಿ ಕರ್ನಾಟಕದ ಪಾತ್ರ ಏನು ಅನ್ನುವಂಥರ ಬಗ್ಗೆ ಪ್ರಶ್ನೆ ಬರಬಹುದು. ಆಮೇಲೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತ ಭೌಗೋಳಿಕತೆ, ಇಲ್ಲಿ ಭೂಗೋಳಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು, ಆದರೆ ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಬಂದಿರ್ತವೆ. ಇಲ್ಲಿ ಭಾರತ ಭೌತಿಕ ಭೂಗೋಳ, ಫಿಸಿಕಲ್ ಆಗಿರುವಂಥದ್ದು, ಹವಾಮಾನ ಮತ್ತು ಸಸ್ಯವರ್ಗ, ಪ್ರಮುಖ ನದಿಗಳು ಮತ್ತು ಪರ್ವತಗಳು, ಕರ್ನಾಟಕದ ಜಿಲ್ಲೆಗಳು ಮತ್ತು ಭೌಗೋಳಿಕ ಲಕ್ಷಣಗಳು, ಕರ್ನಾಟಕದ ನೈಸರ್ಗಿಕ ಸಂಪನ್ಮೂಲಗಳು, ಇವುಗಳ ಬಗ್ಗೆ ಎಲ್ಲ ಪ್ರಶ್ನೆ ಬರುತ್ತೆ. ಇಲ್ಲಿ ಕರ್ನಾಟಕದ ಜಿಲ್ಲೆಗಳು ಭೌಗೋಳಿಕ ಲಕ್ಷಣಗಳು ಅಂತ ಹೇಳಿದ್ರೆ ನೀವು 6ನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕವನ್ನು ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಆಮೇಲೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತಕ್ಕೆ ಸಂಬಂಧಿಸಿದ ವಿಷಯಗಳು, ಇಲ್ಲಿ ರಾಜ್ಯ ಸರ್ಕಾರದ ರಚನೆ, ಸ್ಥಳೀಯ ಆಡಳಿತ ಅಂದರೆ ಪಂಚಾಯತ್ಗಳು ಮತ್ತು ಪುರಸಭೆಗಳು, ಆಡಳಿತ ವಿಭಾಗಗಳು, ಕಾನೂನು ಮತ್ತು ಸುವ್ಯವಸ್ಥೆಯ ಪರಿಸ್ಥಿತಿ, ಕೆಲವು ಪ್ರದೇಶಗಳಿಗೆ ವಿಶೇಷ ನಿಬಂಧನೆಗಳು, ಆಮೇಲೆ ಕರ್ನಾಟಕದ ಆರ್ಥಿಕತೆಯ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳು ಅಂದರೆ ಆರ್ಥಿಕ ಅಭಿವೃದ್ಧಿ ಯೋಜನೆಗಳು, ಗ್ರಾಮೀಣ ಅಭಿವೃದ್ಧಿ ಉಪಕ್ರಮಗಳು, ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ, ಗ್ರಾಮೀಣ ಸಹಕಾರ ಸಂಘಗಳು, ಕೃಷಿ ಬೆಳವಣಿಗೆಗೆ ಉಪಕ್ರಮಗಳು, ಆಮೇಲೆ ಪರಿಸರ ಸಮಸ್ಯೆಗಳು ಮತ್ತು ಕರ್ನಾಟಕ ಅಭಿವೃದ್ಧಿಗೆ ಸಂಬಂಧಿಸಿದಂಥ ವಿಷಯಗಳು ಇರ್ತವೆ. ಇಲ್ಲಿ ಪರಿಸರ ಸಂರಕ್ಷಣಾ ಕಾರ್ಯಕ್ರಮಗಳು, ಇಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾವ ಕಾರ್ಯಕ್ರಮಗಳು ಆಗಿವೆ ಅನ್ನೋದ್ರ ಬಗ್ಗೆ, ಕರ್ನಾಟಕದಲ್ಲಿ ಜೀವವೈವಿಧ್ಯ, ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ, ಮಾಲಿನ್ಯ ನಿಯಂತ್ರಣ ಮತ್ತು ಕ್ರಮಗಳು, ಸುಸ್ಥಿರ ಅಭಿವೃದ್ಧಿ ಉಪಕ್ರಮಗಳು, ಇವೆಲ್ಲವೂ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಲ್ಲಿ ಬಂದಿರ್ತವೆ. ಆಮೇಲೆ ಪೇಪರ್ 2 ಏನಿರ್ತದೆ ಇದು GKಗೆ ಸಂಬಂಧಪಟ್ಟಂತೆ ಇರ್ತದೆ. ಇದು ಇಲ್ಲಿ ಸಾಮಾನ್ಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ವ್ಯಾಕರಣ, ಶಬ್ದಕೋಶ, ಭಾಷಾ ವೈಶಿಷ್ಟ್ಯಗಳು, ಓದು ಮತ್ತು ಬರೆಯುವ ಕೌಶಲ್ಯ, ಕನ್ನಡ ಸಾಹಿತ್ಯ, ಪ್ರಸ್ತುತ ಬಳಕೆ ಮತ್ತು ಪ್ರವೃತ್ತಿಗಳು, ಎಲ್ಲ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರ್ತವೆ ಇಲ್ಲಿ. ಆಮೇಲೆ ಸಾಮಾನ್ಯ ಇಂಗ್ಲೀಷ್ ಭಾಷೆ, ಇಲ್ಲಿ ಇದು ಕೂಡ ಹಾಗೆ, ಇಲ್ಲಿ ವ್ಯಾಕರಣ ಇರುತ್ತೆ, ಇಂಗ್ಲೀಷ್ನ ಬಳಕೆ, ಶಬ್ದಕೋಶ, ಅರ್ಥ, ಆ್ಯಂಟೋನಿಮ್ಸ್, ಸಿನೋನಿಮ್ಸ್, ಆಮೇಲೆ ಸಿಫಿಕ್ಸ್, ಪ್ರಿಫಿಕ್ಸ್, ಪ್ರಿಪೊಸಿಷನ್ಸ್ ಇವೆಲ್ಲ ಇಲ್ಲಿ ಬಂದಿರ್ತವೆ. ಇಲ್ಲಿ ಮೌಖಿಕ ಸಾಮರ್ಥ್ಯ ಅಂದರೆ ಆ ಒಂದು ಭಾಷೆಯ ಬಳಕೆಯಲ್ಲಿ ಯಾವ ರೀತಿಯ ಶಬ್ದಗಳನ್ನ ಬಳಕೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಬಂದಿರ್ತವೆ. ಆಮೇಲೆ ಕಂಪ್ಯೂಟರ್ ಜ್ಞಾನ, ಇದು ಕೂಡ ಸಾಮಾನ್ಯ ಜ್ಞಾನ ಆಗಿರುತ್ತೆ. ಕಂಪ್ಯೂಟರ್ ಬಗ್ಗೆ ಒಂದು ಬೇಸಿಕ್ ನಾಲೆಜ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಇಲ್ಲಿ ಕೇಳಿರ್ತಾರೆ. ಕಂಪ್ಯೂಟರ್ ಕಾರ್ಯಾಚರಣೆಗಳು, ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್, ಇಂಟರ್ನೆಟ್ ಮತ್ತು ನೆಟ್ವರ್ಕಿಂಗ್, ಕಂಪ್ಯೂಟರ್ನ ಭದ್ರತೆ, ಇತ್ತೀಚಿನ ತಾಂತ್ರಿಕ ಪ್ರಗತಿಗಳು, ಇವೆಲ್ಲ ಬಗ್ಗೆ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆಮೇಲೆ ಇವಿಷ್ಟು ಇದರ ಒಂದು ಪರಿವಿಡಿ ಆಗಿರುತ್ತೆ. ಆಮೇಲೆ ಇವತ್ತಿನ ಅವಧಿಯಲ್ಲಿ ನಿಮಗೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ಮಹಾತ್ಮ ಗಾಂಧಿ ನರೇಗಾ ಈ ವಿಷಯದ ಬಗ್ಗೆ ಒಂದು ಟಾಪಿಕನ್ನು ತೆಗೆದುಕೊಂಡು ವಿಸ್ತಾರವಾಗಿ ಹೇಳಿದ್ದೀನಿ. ಆಮೇಲೆ ಮುಂದಿನ ಅವಧಿಯಲ್ಲಿ ಇಂಥದ್ದೇ ಒಂದು ಟಾಪಿಕ್ ಇಂಪಾರ್ಟೆಂಟ್ ಆಗಿರುವ ಟಾಪಿಕನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಮತ್ತು ಪ್ರಶ್ನೆಗಳನ್ನು ಯಾವ ರೀತಿ ಪ್ರಶ್ನೆ ಕೇಳಬಹುದು, ಹಿಂದೆ ಹೇಗೆ ಕೇಳಿದ್ದಾರೆ ಅನ್ನುವಂಥ ವಿಷಯವನ್ನು ಹೇಳ್ತೀನಿ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇದನ್ನು ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೆ ಧನ್ಯವಾದಗಳು.